2019 ಮನೆ ಕಟ್ಸಕ್ ಶುರು ಮಾಡಿದೆ. ನೋಡಿದೆ ಯೂಟ್ಯೂಬ್ ಅಲ್ಲಿ ನನಗೆ ಬೇಕಾಗಿರೋ ತರ, ನನಗೆ ಅಂತಂದ್ರೆ ಖುಷಿ ಕೊಡೋ ತರ ಕನ್ಸ್ಟ್ರಕ್ಷನ್ ವಿಡಿಯೋಸ್ ಇರಲಿಲ್ಲ. ನೀವು ಸರ್ಚ್ ಮಾಡಿದ್ರಿ? ಹಾ, ಸರ್ಚ್ ಮಾಡಿದೆ. ಏನಕ್ಕೆ ಮಾಡ್ತಿರ್ಲಿಲ್ಲ ಜನ, ಯಾಕೆ ಮಾಡ್ತಿರ್ಲಿಲ್ಲ ಅಂತಂದ್ರೆ ಪ್ರತಿ ದಿವಸ ನೀವು ರೆಕಾರ್ಡ್ ಮಾಡ್ಬೇಕು ಅದನ್ನ. ಹೌದು, ಪ್ರತಿ ದಿವಸ ಮಾಡ್ಬೇಕು, ಪ್ರತಿಯೊಂದು ಸ್ಟೆಪ್ ಮಾಡ್ಬೇಕು, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕು. ಹೌದು, ಅವಾಗಲೇ ಆಡಿಯನ್ಸ್ ಗೊತ್ತಾಗುತ್ತೆ. ಅದು ಲ್ಯಾಂಗ್ವೇಜ್ ಹೋದ್ರೆ ಹೇಗೆ ಹೋದ್ರಿ? ಇದು ಲ್ಯಾಂಗ್ವೇಜ್ ವಿಡಿಯೋ. ಇದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ಲ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಷ್ಟು ಲ್ಯಾಂಗ್ವೇಜ್ ಹೋದ್ರಿ? ಇದು ಇಂಗ್ಲಿಷಲ್ಲಿ ಒಂದೇ ಇರೋದು ಇದು. ಓಕೆ, ಇಂಗ್ಲಿಷಲ್ಲಿ ಏನು, ಈಗ ಫೌಂಡೇಶನ್ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ, ಎಷ್ಟು ರಾಡ್ ಯೂಸ್ ಮಾಡ್ತಾರೆ, ಬೀಮ್ ಹೆಂಗ್ ಹಾಕ್ತಾರೆ, ಕಾಲಮ್ಸ್ ಹೆಂಗ್ ಹಾಕ್ತಾರೆ, ಎಷ್ಟು ಹೈಟ್ ಮೇಂಟೈನ್ ಮಾಡ್ತಿದ್ದಾರೆ, ಎಲ್ ಪೈಪ್ಸ್ ಹಾಕಿದ್ದಾರೆ, ಹೆಂಗ್ ಹಾಕಿದ್ದಾರೆ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದೆ ಸರ್. ನಂಗೆ ಗೊತ್ತಿರ್ತಿರ್ಲಿಲ್ಲ. ಸೀದಾಗಿ ವರ್ಕರ್ಸ್ ನ ಕೇಳ್ತಿದ್ದೆ, ನಂಗೆ ಇದನ್ನ ಹೇಳ್ಕೊಡಿ, ಇದನ್ನ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ರು. ಅದನ್ನ ನಾನು ವಿಡಿಯೋ ಹೇಳ್ತಿದ್ದೆ. ಓಕೆ ಸರ್, ಇದು ಸುಮಾರು 1.5 ವರ್ಷದಲ್ಲಿ, ಅವಾಗ A to Z ಕನ್ಸ್ಟ್ರಕ್ಷನ್ ಅಂತ ಇತ್ತು ಚಾನಲ್. ಈಗ ಅದನ್ನ A to Z ಹೋಮ್ ಗ್ಯಾಡ್ಜೆಟ್ಸ್ ಅಂತ ಮಾಡಿದೀನಿ. 1.5 ವರ್ಷದಲ್ಲಿ ಹೆಚ್ಚು ಕಡಿಮೆ 1 ಲಕ್ಷಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ರಿ ಇದಕ್ಕೆ. ಮನೆ ಕಟ್ ಮುಗಿಸೋ ಆ ಟೈಮ್ಗೆ ಅಷ್ಟರಲ್ಲಿ ಇದರಿಂದ ಒಳ್ಳೆ ದುಡ್ಡು ಬರಕ್ ಶುರು ಆಯ್ತು. ತಿಂಗಳಿಗೆ ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರು ಆವಾಗ 2020 30ರಿಂದ 50,000 ಈ ಚಾನಲ್ ಇಂದ ಬರಕ್ ಶುರು ಆಯ್ತು. ನೀವು ನೋಡಿ, ಮನೆ ಕಟ್ಟಿಸ್ತಾ ಇದ್ದೀನಿ, 3 ಮನೆ ಬಾಡಿಗೆ ಬಿಟ್ಟಿದ್ದೀನಿ, ಅಲ್ಲಿಂದ ದುಡ್ಡು ಬರ್ತಿದೆ, ಜೊತೆಗೆ ಚಾನಲ್ ಇಂದ ಶುರು ಆಯ್ತು. ಸೊ ಹಂಗ್ ಶುರು ಆಗಿದೆ ಇದು A to Z ಕನ್ಸ್ಟ್ರಕ್ಷನ್ ಚಾನಲ್. ಇವತ್ತಿಗೂ ಒಂದು ಖುಷಿ ಏನು ಅಂತಂದ್ರೆ, ನಮ್ಮ ಮನೆ ವಿಡಿಯೋ 2020 ಪಬ್ಲಿಷ್ ಮಾಡಿದ್ರಾದ್ರೂ ಇವತ್ತಿಗೂ ಆ ವಿಡಿಯೋಸ್ ವ್ಯೂಸ್ ಬರ್ತಿದೆ, ಇವತ್ತಿಗೂ ಅರ್ನಿಂಗ್ಸ್ ಇದೆ. ಜನ ಸರ್ಚ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ. ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಇದೆ ಕೆಲವೊಂದು ವಿಡಿಯೋಸ್. ಇದುವರೆಗೆ ಏನು ರೆವಿನ್ಯೂ ಬಂದಿದೆ ಅದರಲ್ಲಿ? ಸರ್, ಈ ಚಾನಲ್ ಇಲ್ಲಿವರೆಗೂ ಹೆಚ್ಚು ಕಡಿಮೆ ಒಂದು 25 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಬಂದಿದೆ. ಮನೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಹೆಚ್ಚು ಕಡಿಮೆ ಒಂದು 90 ಲಕ್ಷದಿಂದ 1 ಕೋಟಿವರೆಗೂ ಇದೆ. ಯಾಕೆ ಮಧ್ಯ ಅಂದ್ರೆ ಇದಕ್ಕಿಂತ ಬಹಳ ವಂಡರ್ಫುಲ್ ಸ್ಟೋರಿಗಳಿದೆ ಅವ್ರ ಹತ್ರ. ಮನೆ ಕಟ್ಟಕ್ಕೆ ಏನು 95 ಲಕ್ಷ 1 ಕೋಟಿ ಖರ್ಚಾಗಿದೆ, ಅದರ 25% ರೆವಿನ್ಯೂ ಆ ಕನ್ಸ್ಟ್ರಕ್ಷನ್ ವಿಡಿಯೋ ಮಾಡಿ ಅದು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಇದರಲ್ಲೇ ಬಂದಿದೆ.